ಖಾಕಿ ಪಡೆಗೆ ಆವಾಜ್ ಹಾಕಿದ್ರು ಹಂತಕರು. ಬಳ್ಳಾರಿ ಜೈಲಲ್ಲಿ ಶಿವಮೊಗ್ಗದ ಹರ್ಷ ಹಂತಕರ ಆಟಾಟೋಪ. ಖಾಕಿ ಪಡೆಗೆ ಆವಾಜ್ ಹಾಕಿದ್ರಂತೆ ಹಂತಕರು. ಬಳ್ಳಾರಿ ಜೈಲಲ್ಲಿ ಶಿವಮೊಗ್ಗದ ಹರ್ಷ ಹಂತಕರ ಆಟಾಟೋಪ. ಫ್ರೀಡಂ ಟಿವಿ ಬಳಿ ಹರ್ಷ ಹಂತಕರ ಹಲ್ಚಲ್ ವಿಡಿಯೋ. ಕೊಲೆ ಮಾಡಿ ಬಂದವರಿಗೆ ವಿಶೇಷ ಸೌಲಭ್ಯ ಬೇಕಂತೆ. ಪ್ರತ್ಯೇಕ ಕೊಠಡಿಗಾಗಿ ಬೇಡಿಕೆ ಇಟ್ಟ ಆರೋಪಿಗಳು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿದ್ದರೂ ಕೊಲೆಗಡುಕರ ರಂಪಾಟ ಕಮ್ಮಿ ಆಗಿಲ್ಲ. ಪ್ರತಿನಿತ್ಯ ಹಂತಕರಿಂದ ಒಂದಿಲ್ಲೊಂದು ರಂಪಾಟಗಳಿದಾವಂತೆ. ಪೊಲೀಸರ ಜೊತೆ ಜಿಲಾನ್ ಸೈಯದ್ ನಿಹಾಲ್ ಜಗಳ ಆಡ್ಕೊಂಡಿದ್ದಾನೆ. ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೊಲೆ ಹಂತಕರಿಗೆ ಅಥವಾ ಕೊಲೆ ಆರೋಪಿಗಳಿಗೆ ಈ ತರಹದ್ದು ಒಂದು ಫೆಸಿಲಿಟೀಸ್ ಬೆಂಗಳೂರು, ಕಲಬುರಗಿ, ಧಾರವಾಡ ಜೈಲಲ್ಲೂ ಕೂಡ ಇದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೂ ಈಗ ಅದೇ ಚಾಳಿ ಶುರುವಾಗಿದೆ. ಜೈಲು ಸಿಬ್ಬಂದಿಗೆ ತಲೆನೋವಾದ ಹರ್ಷ ಕಿಲ್ಲರ್ಸ್ಗಳು. ಖಾಕಿ ಪಡೆಗೆ ಆವಾಜ್ ಹಾಕಿದ್ರು ಹಂತಕರು. ಕೊಲೆ ಮಾಡ್ಕೊಂಡು ಪಶ್ಚಾತ್ತಾಪ ಕೇಂದ್ರಕ್ಕೆ ಯಾಕೆ ಹೋಗೋದು? ಪಶ್ಚಾತ್ತಾಪ ಪಡೋದಕ್ಕೆ. ಅಲ್ಲಿದ್ದಂತಹ ಜೈಲಾಧಿಕಾರಿಗೂ ಹಿಂಸೆ ಕೊಡೋದಕ್ಕಲ್ಲ. ಕನ್ನಡ ಪರ ಹೋರಾಟದಲ್ಲಿ ಪಾಲ್ಗೊಂಡಲ್ಲಲ್ವಾ ಜೈಲಿಗೆ ಹೋಗಿರೋದು. ಕೊಲೆ ಕೇಸ್ನಲ್ಲಿ ಶಿವಮೊಗ್ಗದ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆರೋಪಿಗಳನ್ನು ನಾನಾ ಸೆಲ್ನಲ್ಲಿ ಇಡಲಾಗಿದೆ, ನಾನಾ ಜೈಲಿನಲ್ಲಿ ಹಾಕಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅಪರಾಧಿ ಈತ ನಿಹಾಲ್ ಎನ್ನುವಂತಹದ್ದು ಪೊಲೀಸರ ಜೊತೆನೇ ಕಿರಿಕ್ ಮಾಡ್ಕೊಂಡಿದ್ದಾನೆ. ನನಗೆ ಬೇರೆ ಕೊಠಡಿ ಬೇಕು, ಬೇರೆ ವ್ಯವಸ್ಥೆಗಳು ಬೇಕು ಅಂಥೇಳಿ. ಒಂದು ಕೊಲೆ ಪ್ರಕರಣದ ಆರೋಪಿಗಳು ಈ ತರಹದ ಬೇಡಿಕೆಗಳನ್ನು ಪೊಲೀಸರಿಗೆ ಇಡ್ತಾರೆ ಅನ್ನೋದಾದರೆ ಇವರಿಗೆ ಭಯ ಇಲ್ಲ, ಕಾನೂನಿನ ಭಯವೂ ಇಲ್ಲ. ಜೈಲಿಗೆ ಹೋದರೆ ನಾವು ಬುದ್ಧಿ ಕಲಿತೀವಿ ಅನ್ನುವಂಥ ಒಂದು ಸಣ್ಣ ಭಯವೂ ಇಲ್ಲ. ಸೊ ಹಿಂಗಿದ್ದಾಗ ಇವರ ಮನಸ್ಸು ಬದಲಾಗೋದು ಯಾವಾಗ? ಕೊಲೆಗಡುಕರ ಮನಸ್ಸು ಬದಲಾಗಬೇಕು ಅಂತೆ ಪೊಲೀಸರು ಜೈಲಿಗೆ ಹಾಕ್ತಾರೆ. ಕಾನೂನಿನಲ್ಲಿ ಜೈಲು ಶಿಕ್ಷೆ ಇರೋದು. ಇವರ ಮನಸ್ಸು ಅಲ್ಲೂ ಕೂಡ ವಿಪರೀತವಾಗಿದ್ದರೆ ಇನ್ನು ಯಾವಾಗ ಇವರು ಸಮಾಜದಲ್ಲಿ ಬದುಕೋದು? ಯಾವಾಗ ಒಳ್ಳೆತನವನ್ನು ಮೈಗೂಡಿಸ್ಕೊಳ್ಳೋದು? ಅಲ್ಲೂ ಕೂಡ ಕಿರಿಕ್ ಮಾಡ್ಕೊಂಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಶಿವಮೊಗ್ಗದ ಹರ್ಷ ಹಂತಕರ ಆಟಾಟೋಪ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಫ್ರೀಡಂ ಟಿವಿ ಬಳಿ ಹರ್ಷ ಹಂತಕರ ಹಲ್ಚಲ್ ವಿಡಿಯೋ. ಕೊಲೆ ಮಾಡಿ ಬಂದವರಿಗೆ ವಿಶೇಷ ಸೌಲಭ್ಯ ಬೇಕಂತೆ. ಸೊ ಪ್ರತ್ಯೇಕ ಕೊಠಡಿಗಾಗಿ ಬೇಡಿಕೆ ಇಟ್ಟ ಆರೋಪಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿದ್ದರೂ ಕೂಡ ಕೊಲೆಗಡುಕರ ರಂಪಾಟ ಮುಗಿದಿಲ್ಲ. ಪ್ರತಿನಿತ್ಯ ಹಂತಕರಿಂದ ಒಂದಿಲ್ಲೊಂದು ರಂಪಾಟ. ಪೊಲೀಸರ ಜೊತೆ ಜಿಲಾನ್ ಸೈಯದ್ ನಿಹಾಲ್ ಜಗಳ ಆಡ್ಕೊಂಡಿದ್ದಾನೆ. तुमने
ಹೇಳೋ. ಇದು ಜೈಲಾಧಿಕಾರಿಗಳ ಜೊತೆ ಒಂದು ಕೊಲೆ ಪ್ರಕರಣದ ಆರೋಪಿಗಳು ವಾದ ಮಾಡ್ತಾ ಇರೋದು. ಅವರ ಅನುಕೂಲಕ್ಕೆ ತಕ್ಕನ ಹಾಗೆ ಪೊಲೀಸರು ಇರಬೇಕೋ, ಪೊಲೀಸರು ತಕ್ಕನ ಹಾಗೆ ಈ ಕೈದಿಗಳಿರಬೇಕೋ? ಆ ದೃಶ್ಯದಲ್ಲಿ 2 ಆರೋಪಿಗಳು ಕಾಣಿಸ್ತಾ ಇದ್ದಾರೆ. ಸೊ ಅವರಿಗೆ ಅಲ್ಲಿನ ಜೈಲಿನ ವಸ್ತ್ರಗಳನ್ನು ಕೂಡ ಕೊಟ್ಟಿಲ್ಲ. ಸೊ ಈಗಲೂ ಕೂಡ ಆರೋಪಿಗಳಾಗಿದ್ದಾರೆ. ಸೊ ಅವರ ಜೊತೆ ಪೊಲೀಸರು ಈ ವಿಚಾರವಾಗಿ ತಿಳಿ ಹೇಳೋದಕ್ಕೆ ಹೋದರೆ ಪೊಲೀಸರ ಜೊತೆ ವಾದಕ್ಕೆ ಇಳಿದಿದ್ದಾರೆ. ಸೊ ಹಿಂಗಿದ್ದಾಗ ಒಂದು ಜೈಲಿನ ಸಿಸ್ಟಮ್ಗಳು ಯಾಕಿಷ್ಟು ಲೂಸು, ಯಾಕಿಷ್ಟು ಅಸಮರ್ಥವಾಗಿದೆ? ಜೈಲೇ ಹಿಂಗಾದರೆ ಸಾಮಾನ್ಯ ಪೊಲೀಸ್ ಸ್ಟೇಷನ್ ಕತೆ ಇನ್ನೆಂಗಿರ್ಬೋದು? ಆರೋಪಿಗಳು ಇಷ್ಟೊಂದು ಗಟ್ಟಿ ಧ್ವನಿಯಲ್ಲಿ ಪೊಲೀಸರ ಜೊತೆ ವಾದ ಮಾಡ್ತಾರೆ ಅನ್ನೋದಾದರೆ ಜೈಲಿನಲ್ಲಿ ಕೈದಿಗಳು ಪಶ್ಚಾತ್ತಾಪ ಪಡೋದು ಇನ್ನು ಹೆಂಗೆ? ಊರಲ್ಲಿ ಇದ್ದಂಗೆ ಎಲ್ಲ ವ್ಯವಸ್ಥಿತವಾಗಿ ಜೈಲಲ್ಲೂ ಇರಬೇಕಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.